ಒಂದು ಕಾಮ್ರೇಡ್ ನರೇಶ್ ಪಾಲ್ ಅವರು. ನರೇಶ್ ಪಾಲ್ ಅವರು ಏನಂತ ಹೇಳಿದ್ರೆ, ಈ ನಾವು ನೇತೃತ್ವ ಕೊಟ್ಟವರು ಮೊದಲು ಕಾಂಗ್ರೆಸ್ಸಿಗರಾದರೂ ಕೂಡ ಆಮೇಲೆ ಕಮ್ಯುನಿಸ್ಟರು ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡರು. ಕಾಮ್ರೇಡ್ ನರೇಶ್ ಪಾಲ್ ಅವರು 61 ಸಂಸ್ಥಾಪಕ ಮ್ಯಾನೇಜರ್ ಹೊಡೆದ ಅಂತೇಳಿ ಇವರು ಕೂಡ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ರು. ಆಗ ಅವ್ರನ್ನ ಡಿಸ್ಮಿಸ್ ಮಾಡಿದ್ರು. ಅವ್ರು ಯಾವತ್ತೂ ಕೂಡ ಬ್ಯಾಂಕ್ ಕಡೆ ಹೋಗಲಿಲ್ಲ. ಇಡೀ ಕೆನರಾ ಬ್ಯಾಂಕ್ ಸ್ಟಾಫ್ ಫೆಡರೇಷನ್ ಇವತ್ತು ಟೌನ್ ಹಾಲ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ದೀವಿ. 20 ವರ್ಷ ನಮ್ಮ ಸಂಘಟನೆ ಕಂಪ್ಲೀಟ್ ಆಗಿ 21ನೇ ವರ್ಷದಲ್ಲಿ ನಾವಿದ್ದೀವಿ. ಮುಂದಿನ 10 ವರ್ಷದ ಸಂಘಟನೆ ಯಾವ ರೀತಿ ನಡಿಬೇಕು, ಯಾವ ರೀತಿ ಆಗ್ಬೇಕು ಅನ್ನೋ ವಿಷಯದಲ್ಲಿ ನಾವು ಇವತ್ತೊಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಪ್ರಶಾಂತ್ ಭೂಷಣ್ ಅವರು ಡೆಲ್ಲಿಯಿಂದ ಬಂದಿದ್ದಾರೆ, ಇನಾಗ್ರೇಟ್ ಅವರು ಮಾಡಿದ್ದಾರೆ, ವಕೀಲರು. ಅದೇ ರೀತಿ SR ಹಿರೇಮಠ್ ಅವರು ಪರಿಸರವಾದಿಗಳು ಮತ್ತೆ ಸಾಮಾಜಿಕ ಕಾರ್ಯಕರ್ತರು, ಅವರು ಸಹ ಇವತ್ತು ನಮ್ಮ ಸಮ್ಮೇಳನ ಉದ್ಘಾಟಿಸಿ ಮಾತಾಡಿದ್ದಾರೆ. ನಮ್ಮದೇ ಆದಂತ ಕಾಮ್ರೇಡ್ಸ್ಗಳಾದಂತ ಕೋಟಿಗಾನಲ್ಲಿ ರಾಮಯ್ಯ ಅಂತ ಅವರು ಹಿಂದೆ ಕೆನರಾ ಬ್ಯಾಂಕಿನ ನೌಕರರು ಸಾಗಿದ್ದಾರೆ. ಈಗ ಒಂದು ದಲಿತ ಮೂವ್ಮೆಂಟ್ಗಳಲ್ಲಿ, ಚಳುವಳಿಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಕವಿಯೂ ಹೌದು, ನಾಟಕಕಾರರು ಹೌದು, ಆಮೇಲೆ ನಮ್ಮ ಕರ್ನಾಟಕದ ಒಂದು ಸಾಕ್ಷಿ ಪ್ರಜ್ಞೆ. ಅವರು ಸಹ ಇವತ್ತು ನಮ್ಮ ರಿಸೆಪ್ಷನ್ ಕಮಿಟಿ ಚೇರ್ಮನ್ ಆಗಿ ನಮ್ಮ ಸಂಘಟನೆಗೆ ತುಂಬಾ ಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮನ್ನ ಅವರು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಮ್ಮೇಳನ ನಾವು ಯಾಕೆ ಪಡ್ತೀವಿ ಅಂತ ಹೇಳಿದ್ರೆ, ಕೆನರಾ ಬ್ಯಾಂಕ್ ಅಲ್ಲಿ ನಾವು ಒಂದು ಸಂಘಟನೆಯಾಗಿ ನೌಕರರ ಹಕ್ಕುಗಳನ್ನ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ನೌಕರರಿಗೆ ಉತ್ತಮವಾದಂತಹ ಸೇವಾ ಸೌಲಭ್ಯ ಬರಬೇಕು. ಅದು ನಮ್ಮ ಹಕ್ಕುಗಳನ್ನ ರಿಯಲೈಸ್ ಮಾಡ್ಕೋಬೇಕಾದ್ರೆ ಮ್ಯಾನೇಜ್ಮೆಂಟ್ ನ ಹೋರಾಟ ಮಾಡಿದ ಪಡ್ಕೋಬೇಕಾಗ್ತದೆ. ಮುಖ್ಯವಾಗಿ ಇಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಇವಾಗ ಏನಾಗ್ತದೆ, ಒಂದು ಡೆಮೊಕ್ರಾಟಿಕ್ ರೈಟ್ ಗಳೇ ಇಲ್ಲದ ಪರಿಸ್ಥಿತಿ ಬಂದಿದೆ. ಇಲ್ಲಿವರೆಗೆ ಅಂದ್ರೆ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಎದುರುಗಡೆ ನಾವು ಒಂದು ಮತ ಪ್ರದರ್ಶನ ಮಾಡಕ್ಕೂ ಸಹ ಅವ್ರ ಅವಕಾಶ ಕೊಡಲ್ಲ. ಯಾಕಂದ್ರೆ ಪೊಲೀಸ್ ಕಮಿಷನರ್ ಒಂದು ಏನು ಆರ್ಡರ್ ಇದೆ, ಅದರಲ್ಲಿ ಏನ್ ಹೇಳ್ತಾರೆ, ಪ್ರಿಮಿಸಸ್ ಒಳಗಡೆ ಮಾಡ್ಬೋದು ಅಂತ ಹೇಳ್ತಾರೆ, ಬಟ್ ಅವ್ರು ಪರ್ಮಿಷನ್ ಕೊಡಲ್ಲ. ಅಂತ ವಿಷಯಗಳ ಬಗ್ಗೆ ಅದೇ ರೀತಿ ನೌಕರರಿಗೆ ಇವತ್ತು ಭಾರಿ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಟಾರ್ಗೆಟ್ ಗಳನ್ನ ಹಾಕ್ತಾರೆ, ಆ ಟಾರ್ಗೆಟ್ ಗಳನ್ನ ಅಚೀವ್ ಮಾಡಕ್ಕಾಗಲ್ಲ. ಎಷ್ಟೋ ಜನ ನಿಮ್ಗೆ ಗೊತ್ತಿದೆ, ಬ್ಯಾಂಕ್ ನೌಕರರು ಮತ್ತೆ ಬ್ಯಾಂಕ್ ಆಫೀಸರ್ಸ್ಗಳು ಸೂಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಮೇಲಧಿಕಾರಿಗಳು ಇವತ್ತು ಸಿಕ್ಕಾಪಟ್ಟೆ ಒತ್ತಡಗಳನ್ನ ಹಾಕಿ ಇವತ್ತು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ನಾವು ಏನ್ ಹೇಳಿದಂತೆ ರಿಯಾಲಿಟಿ ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಜನಗಳಿಗೋಸ್ಕರ ಇರಬೇಕು. ಸರ್ವಿಸ್ ಚಾರ್ಜಸ್ಗಳು ಮತ್ತೊಂದು ಇನ್ನೊಂದು ಬ್ಯಾಂಕ್ ಎಂಪ್ಲಾಯೀಸ್ಗಳು ಆಮೇಲೆ ಸಾಮಾನ್ಯ ಜನರಿಗೆ ಕಮ್ಮಿ ಆಗ್ಬೇಕು. ನಮಗೆ ಮತ್ತು ಸಾಮಾನ್ಯ ಜನರಿಗೆ, ನಾವು ಬ್ಯಾಂಕ್ ನೌಕರರಾಗಿ ಸಾಮಾನ್ಯ ಜನರ ಸೇವೆಗೆ ಉತ್ತಮವಾದ ಅವಕಾಶ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ದೊರಕಿಸ್ಕೊಡ್ಬೇಕು. ಅವರಿಗೆ ಮಿನಿಮಮ್ ಬ್ಯಾಲೆನ್ಸ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿ ಆಗಲಿ ಸುಲಭವಾಗಿ ಬ್ಯಾಂಕಿಂಗ್ ಸೌಕರ್ಯಗಳು ಅವ್ರಿಗೆ ಸಿಗ್ಬೇಕಂತ ನಮ್ಮ ಒಂದು ಪ್ರತಿಪಾದನೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕೆನರಾ ಬ್ಯಾಂಕ್ ಸ್ಟಾಫ್ ಫೆಡರೇಷನ್ ವತಿಯಿಂದ ಹೋರಾಟ ಮಾಡ್ತಿದ್ವಿ. ನಮ್ಮ ಸಂಘಟನೆ ಕೆನರಾ ಬ್ಯಾಂಕ್ ಅಲ್ಲಿ ಮಾತ್ರ ಇದೆ. ನಾವು ಒಂದು ಸ್ವತಂತ್ರವಾದ ಸಂಘಟನೆ, ಯಾವುದೇ ರಾಜಕೀಯ ಮುಲಾಜಿಗಾಗ್ಲಿ ಅಥವಾ ಮ್ಯಾನೇಜ್ಮೆಂಟ್ ಮುಲಾಜಿಗಾಗ್ಲಿ ಒಳಪಟ್ಟು ನಾವು ಕೆಲಸ ಮಾಡಲ್ಲ. ನಮಗೆ ಸರಿ ಅನಿಸಿದನ್ನ ನೌಕರರ ಹಕ್ಕುಗಳನ್ನ ಪ್ರತಿಪಾದನೆ ಮಾಡೋಕೆ ನಾವು ಯಾವುದೇ ರೀತಿಯಲ್ಲಿ ಸಹ ಹೋರಾಟಕ್ಕೆ ರೆಡಿ ಇರುವಂತ ಒಂದು ಸಂಘಟನೆ, ನಾವು ಅದನ್ನ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮ ಇಡೀ ಅಖಿಲ ಕರ್ನಾಟಕದಿಂದ, ಅದೇ ರೀತಿ ಆಲ್ ಇಂಡಿಯಾ ನಮ್ಮ ಕಮಿಟಿ ಮೆಂಬರ್ಸ್ಗಳು ಸಹ ಇಲ್ಲಿಗೆ ಬಂದಿದ್ದಾರೆ. ಇವತ್ತು ಮತ್ತು ನಾಳೆ ನಮ್ಮ ಕಮಿಟಿ ಮೀಟಿಂಗ್ ಸಹ ನಡೀತಾ ಇದೆ. ನಾವು ಕೆನರಾ ಬ್ಯಾಂಕಿನ ಮುಂದೆ ಏನ್ ಮಾಡ್ಬೇಕು, ನಮ್ಮ ಸಮ್ಮೇಳನದ ಬಗ್ಗೆ ಆಗಲಿ ಮತ್ತು ಇತರ ವಿಷಯಗಳ ಬಗ್ಗೆ ಒಂದು ತೀರ್ಮಾನವನ್ನ ಇವತ್ತು ತಗೊಳ್ತಾ ಇದ್ದೀವಿ. ಒಂದು 1000 ಜನನ ನಾವು ಇವತ್ತು ಸೇರಿಸ್ತಾ ಇದ್ದೀವಿ. ಬಂದಿದ್ದಾರೆ ಆಲ್ಮೋಸ್ಟ್ 900 ಜನ ಹತ್ರ ಆಲ್ರೆಡಿ ಬಂದಿದ್ದಾರೆ. ಇನ್ನು ಬರುವವರಿದ್ದಾರೆ, ಬರ್ತಾ ಇದ್ದಾರೆ. ಇದು ನಮ್ಮ ಇಡೀ ಕರ್ನಾಟಕದ, ಅಂದ್ರೆ ಎಲ್ಲರೂ ಬಂದಿಲ್ಲ, ಅದರಲ್ಲಿ ಒಂದಷ್ಟು ಜನಗಳು ಬಂದಿದ್ದಾರೆ. ಇನ್ನು ಎಲ್ಲ ಬರುವವರಿದ್ದಾರೆ, ಕೆಲವರು ಬರಕ್ಕಾಗಲ್ಲ. ಕೆಲವು ಕಡೆ ಎಲ್ಲ ಮಳೆ ಮತ್ತು ಇತರ ಕಾರಣಗಳಿಂದ ಅವರಿಗೆ ತೊಂದರೆ ಆಗಿದೆ, ಬರಕ್ಕಾಗ್ತಾ ಇಲ್ಲ. ಮುಂದಿನ ನಡೆ ಅದೇ ನಾವೊಂದು ಸಮ್ಮೇಳನ ಮಾಡ್ತಾ ಇದೀವಿ. ಜೊತೆಗೆ
ಕೆನರಾ ಬ್ಯಾಂಕ್ ಅಲ್ಲಿ ಇವತ್ತು ಏನ್ ನಡೀತು ನಾನು ನಿಮ್ಗೆ ಹೇಳಿದಾಗ ಒತ್ತಡದಲ್ಲಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಆ ಒತ್ತಡಗಳನ್ನ ಕಮ್ಮಿ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಜೊತೆ ನಾವು ಮಾತಾಡ್ತಾ ಇದೀವಿ. ಸೊ ದಬ್ಬಾಳಿಕೆ ಒಂಥರ ದಬ್ಬಾಳಿಕೆ ವಿರುದ್ಧ ಆಮೇಲೆ ಡೆಮೋಕ್ರೆಟಿಕ್ ರೈಟ್ ಅನ್ನ ಪ್ರತಿಪಾದನೆ ನಾವು ಮಾಡ್ತಾ ಇದೀವಿ. ನಮಗೆ ಹಕ್ಕುಗಳಿವೆ, ಆ ಹಕ್ಕುಗಳನ್ನ ಅವ್ರು ಎನ್ಶೂರ್ ಮಾಡ್ಬೇಕು. ಒಳ್ಳೆ ರೀತಿಯ ಕೆಲಸ ಮಾಡುವಂತ ವಾತಾವರಣವನ್ನ ಕೆನರಾ ಬ್ಯಾಂಕ್ ಅಲ್ಲಿ ಅವ್ರು ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು ಇವತ್ತು ಅರ್ಜಿ ಮಾಡ್ತಾ ಇದೀವಿ. ಈ ಸಮ್ಮೇಳನದ ಮೂಲಕ ಅರ್ಜಿ ಮಾಡ್ತಾ ಇದೀವಿ. ನನ್ನ ಹೆಸರು ರಾಧಾಕೃಷ್ಣ ಅಂತ, ನಾನು ಕೆನರಾ ಬ್ಯಾಂಕ್ ಸ್ಟಾಫ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ, ಜನರಲ್ ಸೆಕ್ರೆಟರಿ. ಇವರು ಮೇಡಮ್, ಇವರು ನಮ್ಮ ಸರ್ಕಲ್ ಪಲ್ಲವಿ ಅಂತ ಸರ್ಕಲ್ ಕಮಿಟಿ ಮೆಂಬರು, ಮೇಡಮ್ ಸುಜಾತ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು.